ಸಾತ್ವಿಕ ಧರ್ಮ ಬಾಂಧವರೇ, ಭೂಮಂಡಲದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ರಾಗ ಮತ್ತು ದ್ವೇಷ ಅನ್ನುವಂಥದ್ದು ಇರುತ್ತೆ. ಹಾಗಿದ್ರೆ ರಾಗ ಅಂತಂದರೆ ಯಾವುದಕ್ಕೆ ಕರೀತಾರೆ? ರಾಗದ ಅರ್ಥ ಏನು ಅಂತ ಕೇಳಿದರೆ ಬಯಕೆ, ಆಶೆ, ಮೋಹ ಮತ್ತು ಪ್ರೀತಿ, ಇದಕ್ಕೆ ರಾಗ ಅಂತ ಕರ್ಕೊಂಡು ಬಂದಿದ್ದಾರೆ. ದ್ವೇಷ ಅಂತಂದರೆ ಏನು? ತಿರಸ್ಕಾರ, ಕೋಪ, ಅಸಮಾಧಾನ ಮತ್ತು ಹಗೆತನ, ಇವೆಲ್ಲವುಗಳಿಗೆ ದ್ವೇಷ ಅಂತ ಕರ್ಕೊಂಡು ಬಂದಿದ್ದಾರೆ. ನಾವು ಒಂದನ್ನು ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು. ಎಲ್ಲಿ ರಾಗ ಇದೆ ಅಲ್ಲಿಯೇ ದ್ವೇಷ ಇರುತ್ತೆ, ಎಲ್ಲಿ ದ್ವೇಷ ಇದೆ ಅಲ್ಲಿಯೇ ರಾಗ ಇರುತ್ತೆ. ಅಂದರೆ ಪ್ರೀತಿ ಮತ್ತು ಕ್ರೋಧ ಇವೆರಡು ಒಂದು ನಾಣ್ಯದ ಎರಡು ಮುಖಗಳು ಅಂತ ನಾವು ಯಾವತ್ತೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ರಾಗ ದ್ವೇಷಗಳೇ ಮನುಷ್ಯನ ಅಶಾಂತಿಗೆ ಮುಖ್ಯ ಕಾರಣ ಅಂತ ಹೇಳ್ತಾ ಇದ್ದಾರೆ. ನಾವು ಅತ್ಯಂತ ಪ್ರೀತಿ ಮಾಡುವಂಥದ್ದು, ಪ್ರತಿಯೊಂದು ವಸ್ತುವನ್ನು ಪ್ರೀತಿ ಮಾಡ್ತೇವೆ. ಅದರಲ್ಲಿ ಅತ್ಯಂತ ಪ್ರೀತಿ ಮಾಡುವಂಥ ವಸ್ತು ಕೆಲವು ಕ್ಷಣ ಆನಂದವನ್ನು ಕೊಡುತ್ತೆ, ಕೆಲವು ಕ್ಷಣ ಅದು ದುಃಖವನ್ನು ಕೊಡುತ್ತೆ. ಆನಂದವನ್ನು ಕೊಡುವಾಗ ಆ ವಸ್ತು ನಮಗೆ ಪ್ರೀತಿ ಆ ವಸ್ತುವಿನ ಮೇಲೆ ಬರುತ್ತೆ. ಯಾವಾಗ ದುಃಖ ಆ ವಸ್ತುವಿನಿಂದ, ಸ್ಥಿತಿಯಿಂದ, ವ್ಯಕ್ತಿಯಿಂದ ಆಗುತ್ತೋ ಅದು ದ್ವೇಷಕ್ಕೆ ಕಾರಣವಾಗುತ್ತೆ. ಈ ಉದಾಹರಣೆಯಾಗಿ ನಾವು ನೋಡಿದರೆ, ನಾವೆಲ್ಲರೂ ಕೂಡ ಭಗವಂತನನ್ನು ನಮ್ಮೆಲ್ಲ ಆರಾಧ್ಯ ಅಂಥೇಳಿ ಭಕ್ತಿ, ಶ್ರದ್ಧೆ, ನಿಷ್ಠೆ, ವಿಶ್ವಾಸಗಳಿಂದ ಪೂಜೆಯನ್ನು ಮಾಡ್ತೇವೆ, ಜಪವನ್ನು ಮಾಡ್ತೇವೆ, ತಪವನ್ನು ಮಾಡ್ತೇವೆ, ಧ್ಯಾನವನ್ನು ಮಾಡ್ತೇವೆ. ಆನಂತರವಾಗಿ ಪೂಜೆಯನ್ನು ಮಾಡಿಸ್ತೇವೆ, ಹಣ್ಣು ಕಾಯಿಗಳು ಮಾಡಿಸ್ತೇವೆ, ಅಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷ ಪೂಜಾ ಕೈಂಕರ್ಯಗಳನ್ನು ಮಾಡಿಸ್ತೇವೆ, ಅನೇಕ ವ್ರತಗಳನ್ನು ಕೂಡ ಆಚರಿಸ್ತೇವೆ. ಅಂದರೆ ಭಗವಂತನ ಕೃಪೆ ನಮ್ಮ ಮೇಲಿರಬೇಕು. ಭಗವಂತ ಸದಾ ನಮ್ಮ ಬಯಕೆಯನ್ನು ಪೂರ್ಣ ಮಾಡ್ತಾನೆ. ಭಗವಂತ ನಮಗೆ ರಕ್ಷಾ ಕವಚವಾಗಿರ್ತಾನೆ. ಸದಾ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸ್ತಾನೆ. ಭಗವಂತ ಮತ್ತು ಭಗವತಿ ಅನ್ನುವಂಥ ಒಂದು ದೃಢವಾದಂಥ ವಿಶ್ವಾಸ ಮತ್ತು ನಂಬಿಕೆ. ಅದರಲ್ಲಿ ಏನಾದರೂ ನಾವು ಪೂಜೆ ಇವೆಲ್ಲವನ್ನು ಮಾಡಿಸಿದಾಗ್ಯೂ ಕೂಡ ಯಾವುದೋ ಕಾರ್ಯ ಆಗದೇ ಇದ್ದಲ್ಲಿ, ಅಕಸ್ಮಾತ್ ನಾವು ಭಗವಂತನಲ್ಲಿ ಬೇಡ್ಕೊಂಡು ವ್ಯಾಪಾರ ಶುರು ಮಾಡಿದ್ವಿ, ಆನಂತರ ಉದ್ಯಮ, ವ್ಯವಹಾರ, ನೌಕರಿ, ವಿದ್ಯಾಭ್ಯಾಸ, ಆನಂತರ ವಿವಾಹ ಅಥವಾ ಇನ್ನು ಅನೇಕ ಕಾರ್ಯಗಳಿಗೆ ಭಗವಂತನನ್ನು ಪೂಜಿಸಿ ವ್ರತವನ್ನು ಮಾಡಿ ನಾವು ಆ ಕಾರ್ಯವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಯಶಸ್ಸಾಯಿತು ಅಂದರೆ ನಾವು ಭಗವಂತನ ಇನ್ನೂ ಅತಿ ಹೆಚ್ಚು ಪ್ರೀತಿ ಮಾಡ್ತೇವೆ. ಅಕಸ್ಮಾತ್ ಆ ಕಾರ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತ ಕೇಳಿದರೆ, ಲಾಸ್ ಆಯಿತು, ಹಿನ್ನಡೆ ಆಯಿತು ಅಥವಾ ತೊಂದರೆ ಆಯಿತು ಅಂತ ಕೇಳಿದರೆ, ನಾವು ತತ್ಕ್ಷಣದಲ್ಲಿ ಭಗವಂತನನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತೇವೆ. ನಾವು ಇಷ್ಟೆಲ್ಲ ಪೂಜೆ ಮಾಡೀವಿ, ಪುನಸ್ಕಾರ ಮಾಡೀವಿ, ಒಳ್ಳೆಯದನ್ನು ಮಾಡೀವಿ, ಆದರೂ ನೀನು ನಮಗೆ ಒಳ್ಳೇದು ಮಾಡಿಲ್ಲ ಅಂಥೇಳಿ ಭಗವಂತನ ಬಗ್ಗೆ ದ್ವೇಷವನ್ನು ತಾಳ್ತೇವೆ. ಎಷ್ಟೋ ಜನ ಆ ಸಮಯದಲ್ಲಿ ಬೈತಾರೆ, ಏನೆಲ್ಲ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಎಲ್ಲಿ ರಾಗ ಇದೆ ಅಲ್ಲಿ ದ್ವೇಷ ಸಹಜವಾಗಿ ಬರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಷ್ಟೇ ಸತ್ಯವಾದ ಮಾತು ಯಾವುದು ಅಂತ, ಗುರು, ನಮ್ಮ ಶಿಕ್ಷಾ ಗುರು, ದೀಕ್ಷಾ ಗುರು, ಧರ್ಮಗುರು, ಅನೇಕ ಗುರುಗಳಿದ್ದಾರೆ. ಅನೇಕ ಪ್ರಕಾರ ಗುರುವಿನ ಸ್ಥಾನ ಇದೆ. ಆ ಎಲ್ಲ ಗುರುಗಳ ಬಗ್ಗೆ ಅತ್ಯಂತ ನಮಗೆ ವಿಶ್ವಾಸವನ್ನು ನಾವು ಇಟ್ಕೊಂಡಿರ್ತೇವೆ. ನಾವು ಇಟ್ಕೊಂಡಿರುವಂಥ ವಿಶ್ವಾಸ ಯಶಸ್ವಿಯಾಗಿ ನಡೀತು ಅಂತಂದರೆ ನಾವು ಆ ಗುರು ಆ ಸ್ಥಾನಕ್ಕೆ ಗೌರವವನ್ನು ಕೊಟ್ಟು ನಾವು ನಡ್ಕೋತೇವೆ. ಅಕಸ್ಮಾತ್ ಏನಾದರೂ ವ್ಯತ್ಯಾಸ ಆಯಿತು, ನಮಗೆ ಅವರು ಸ್ಪಂದಿಸಲಿಲ್ಲ, ನಾವು ಹೇಳಿದಂತೆ ಅವರು ಕೇಳಲಿಲ್ಲ, ನಮಗೆ ಅನುಕೂಲ ಆಗಲಿಲ್ಲ ಅಂದ ತಕ್ಷಣ ನಾವು ದ್ವೇಷವನ್ನು ಮಾಡಲಿಕ್ಕೆ ಶುರು ಮಾಡ್ತೇವೆ. ಅದಕ್ಕೆ ರಾಗ ಮತ್ತು ದ್ವೇಷ ಒಂದು ನಾಣ್ಯದ ಎರಡು ಮುಖಗಳು ಅಂತ ಕರ್ಕೊಂಡು ಬಂದಿದ್ದಾರೆ. ಅದರದು ಸ್ಥಿರ ಅಂತಲ್ಲ, ಮತ್ತೆ ಬದಲಾಗ್ತದೆ ಅಂಥೇಳಿ. ಅಷ್ಟೇ ಅಲ್ಲ, ಜನ್ಮ ಕೊಟ್ಟ ತಾಯಿ ಮತ್ತು ತಂದೆಯರನ್ನು ಅತ್ಯಂತ ಪ್ರೀತಿಯಿಂದ ಪ್ರತಿಯೊಬ್ಬರು ಕಾಣ್ತಾರೆ. ನೀವು ಚಿಂತನೆ ಮಾಡಿ, ಸಣ್ಣ ಮಗು ಇರುತ್ತೆ, 1-2 ವರ್ಷದ ಮಗು ಎಲ್ಲಾದರೂ ಹೋದಾಗ ಅಕಸ್ಮಾತ್ ಅಮ್ಮ ಒಂದು ಕ್ಷಣ ಮರೆ ಆದರೆ, ಬೇರೆ ಊರು ಮನೆ ಹೊರಗೆ ಹೋದಾಗ ಮರೆ ಆದರೆ ಮಗು ಚೀರಿ ಅಳಕ್ಕೆ ಶುರು ಮಾಡುತ್ತೆ. ಆನಂತರದಲ್ಲಿ ಬಹಳ ದುಃಖವನ್ನು ಪಡುತ್ತೆ. ತಾಯಿ ಎದುರಿ ಬಂದ ತಕ್ಷಣ ಆನಂದ ಪಡುತ್ತೆ.
ತಂದೆ ಎದುರಿ ಬಂದ ತಕ್ಷಣ ಖುಷಿ ಪಡುತ್ತೆ. ಅದೇ ಮಗು ಅಕಸ್ಮಾತ್ ಮಗುವಿನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಅದೇ ತಾಯಿ ಒಂದು ಲೋಟದಲ್ಲಿ ಹಾಲಲ್ಲಿ ಮಾತ್ರೆಯನ್ನು ಕುಟ್ಟಿ ಪುಡಿ ಮಾಡಿ ಮಗುವಿನ ಆರೋಗ್ಯ ಸರಿ ಹೋಗಲಿ ಅಂತ ಕುಡಿಸಕ್ಕೆ ಹೋದರೆ ಆವಾಗ ಮಗುವಿಗೆ ತಾಯಿ ಬಗ್ಗೆ ದ್ವೇಷ ಬರುತ್ತೆ, ಅಳಕ್ಕೆ ಶುರು ಮಾಡುತ್ತೆ, ಉಗಿಯುತ್ತೆ, ಏನೆಲ್ಲ ಮಾಡುತ್ತೆ ಮಗು. ಅಷ್ಟೇ ಸತ್ಯ, ತಾಯಿ ತಂದೆ ಮಗುವಿನ ಆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರ ಇಚ್ಛೆ ಅಪೇಕ್ಷೆಗಳಿಗೇನಾದರೂ ಅದು ಸರಿ ಅಥವಾ ತಪ್ಪು ಅನ್ನುವಂಥ ನಿರ್ಣಯಾತ್ಮಕವಾದಂಥ ವಿಚಾರವನ್ನು ಮಾಡಿದರೆ ಅವಾಗ ಅವರಿಗೆ ಸರಿ ಇತ್ತಂದರೆ ಪ್ರೀತಿ ಮಾಡ್ತಾರೆ, ಅವರಿಗೆ ಮನಸ್ಸಿಗೆ ಬರದೆ ಹೋದರೆ ದ್ವೇಷವನ್ನು ಮಾಡ್ತಾರೆ. ತಾಯಿ ತಂದೆ ಜೊತೆಗೂ ಕೂಡ ರಾಗದ್ವೇಷ ನಡೆಯುತ್ತೆ. ಅದೇ ಪ್ರಕಾರ ಮಕ್ಕಳಲ್ಲೂ ಕೂಡ ವ್ಯತ್ಯಾಸ ಆದಾಗ ಮಕ್ಕಳ ಮೇಲೂ ಕೂಡ ತಾಯಿ ತಂದೆ ರಾಗದ್ವೇಷದಿಂದ ನಡ್ಕೊಳ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅಷ್ಟೇ ಸತ್ಯ ಯಾವುದು ಅಂದರೆ ಭೂಮಿ. ಈ ಭೂಮಿಯನ್ನು ನಾವು ಅತ್ಯಂತ ಭಾಳ ಪ್ರೀತಿ ಮಾಡ್ತೇವೆ. ಭೂಮಿ ನಮಗೆಲ್ಲವನ್ನು ಕೊಟ್ಟಿದೆ, ಖನಿಜವನ್ನು, ಸಂಪತ್ತನ್ನು, ದವಸ ಧಾನ್ಯಗಳನ್ನು, ನೆಲೆಯನ್ನು, ಪ್ರತಿಯೊಂದನ್ನು ಕೊಟ್ಟಿದೆ ಭೂಮಿ ಅಂತೇಳಿ ಬಹಳ ಪ್ರೀತಿ ಮಾಡ್ತೇವೆ. ಅಕಸ್ಮಾತ್ ರೈತ ಭೂಮಿಯಲ್ಲಿ ಬೀಜವನ್ನು ಬಿತ್ತಿ ಉತ್ಕೃಷ್ಟವಾದಂಥ ಬೆಳೆ ಬಂದರೆ ಆ ಭೂಮಿಗೆ ಅತ್ಯಂತ ಗೌರವವನ್ನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಅಕಸ್ಮಾತ್ ಏನಾದರೂ ಬೆಳೆಯಲ್ಲಿ ವ್ಯತ್ಯಾಸ ಆಯಿತು ಅಂತ ಕೇಳಿದರೆ ಆ ಭೂಮಿ ತಾಯಿಗೆ ಬೈಯೋದನ್ನು ಅಷ್ಟೇ ಸಹಜವಾಗಿ ಕಾಣ್ತೇವೆ. ಬೇಜಾರು ಮಾಡ್ಕೋತಾನೆ, ಇಷ್ಟೆಲ್ಲ ಹಾಕಿದರೂ ಈ ಭೂಮಿ ನನ್ನ ಕೈ ಹಿಡಿಲಿಲ್ಲ ಅಂತ ನೊಂದ್ಕೋತಾನೆ. ಅಕಸ್ಮಾತ್ ಮನೆ ಕಟ್ಟುವಾಗ ಏನಾದರೂ ಆ ಭೂಮಿ ಕಪ್ಪು ಮಣ್ಣು ಬಂದು ಅದು ಬುನಾದಿ ಸಿಗದೆ ಹೋದರೆ, ಬೇಗ ಸಿಗದೆ ಹೋದರೆ, ಗಟ್ಟಿ ಸಿಗದೆ ಹೋದರೆ ಆ ಭೂಮಿ ಬೈಲಿಕ್ಕೆ ಶುರು ಮಾಡ್ತಾನೆ. ಬೆಳೆ ಸರಿ ಬರದೆ ಹೋದರೆ ಬೈತಾನೆ. ಅವನಿಗೆ ಅನುಕೂಲ ಆಗದೇ ಇದ್ದಲ್ಲಿ ದ್ವೇಷ ಸಹಜವಾಗಿ ಬರುತ್ತೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನೀರನ್ನು ನಾವು ಅತ್ಯಂತ ಪ್ರೀತಿಯಿಂದ ಕಾಣ್ತೇವೆ. ನೀರಿಲ್ಲ ಅಂತ ಕೇಳಿದರೆ ನಮ್ಮ ಬದುಕಿಲ್ಲ. ಸಕಲ ಚರಾಚರ ಜೀವ ರಾಶಿಗಳಿಗೆ ಆಧಾರ ಸ್ತಂಭ ಜಲ. ಆ ನೀರನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತೇವೆ. ನೀರು ಸಿಗದೇ ಇದ್ದಲ್ಲಿ ಭೂಮಿಯಲ್ಲಿ ಬೆಳಿಲಿಕ್ಕಾಗಿ ಬೋರುವೆಲ್ಲ ತೆಗೆಸ್ತಾರೆ, ಏನೆಲ್ಲ ಮಾಡಿ ನೀರನ್ನು ಪಡ್ಕೋತಾರೆ. ಆ ನೀರಿಗಾಗಿ ಏನೆಲ್ಲವನ್ನು ಕೂಡ ಮಾಡಲಿಕ್ಕೆ ತಯಾರಾಗ್ತಾರೆ. ಅಕಸ್ಮಾತ್ ಅತ್ಯಂತ ಹೆಚ್ಚು ಮಳೆ ಬಂದು ಅದೇ ಜಮೀನಲ್ಲಿ ನೀರು ನಿಂತರೆ ಬೇಜಾರು ಮಾಡ್ಕೊಳ್ಳೋದನ್ನು ಕಾಣ್ತೇವೆ. ಅಷ್ಟೇ ಸತ್ಯ, ಮಹಾಪೂರ ಬಂದು ಏನಾದರೂ ಜೀವ ಹಾನಿ ಆಯಿತು ಅಂತ ಕೇಳಿದರೆ ಅದೇ ಜಲಕ್ಕೆ ಪ್ರತಿಯೊಬ್ಬರು ಕೂಡ ಬೈಲಿಕ್ಕೆ ಶುರು ಮಾಡೋದನ್ನು, ದ್ವೇಷ ಮಾಡೋದನ್ನು ಕಾಣ್ತೇವೆ ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ನಾವು ಆ ಬೆಂಕಿನ ಎಷ್ಟು ಕಾರ್ಯಗಳಿಗೆ ಬಳಸ್ತೇವಲ್ವ, ತುಂಬ ಕೆಲಸ ಕಾರ್ಯಗಳಿಗೆ ಬಳಸ್ತೇವೆ. ಭಗವಂತನ ಮುಂದೆ ದೀಪವನ್ನು ಹಚ್ಚಿಡುತ್ತೇವೆ, ದೊಡ್ಡ ಸಭೆಗಳಲ್ಲಿ ಉದ್ಘಾಟನೆಗಾಗಿ ಬಳಸ್ತೇವೆ. ಆನಂತರದಲ್ಲಿ ದೀಪ ಬೆಳಗಿಸುವಂಥ ಕಾರ್ಯವನ್ನು ಮಾಡ್ತೇವೆ, ಅಡುಗೆ ಪದಾರ್ಥವನ್ನು ತಯಾರು ಮಾಡ್ತೇವೆ, ಶಾಖವನ್ನು ಕೊಡುವಂಥ ಕಾರ್ಯಕ್ಕೆ ಬಳಸ್ತೇವೆ, ಬೆಳಕನ್ನು ಪಡಿತೇವೆ, ಏನೆಲ್ಲ ಪಡ್ಕೋತೇವೆ. ಅಕಸ್ಮಾತ್ ಅದೇ ಬೆಂಕಿ ಎಲ್ಲಿಯಾದರೂ ಮನೆಗೆ ಎಲ್ಲೋ ಹೊಲದಲ್ಲಿ ಅಥವಾ ಎಲ್ಲಾದರೂ ಹತ್ತಿತು, ಜೋರಾಗಿ ಉರಿಲಿಕ್ಕೆ ಶುರುವಾಯಿತು, ಅದೆಲ್ಲ ಸುಟ್ಟು ಹಾಕ್ಲಿಕ್ಕೆ ಶುರುವಾಯಿತು ಅಂತ ಕೇಳಿದರೆ ಬಹಳ ದ್ವೇಷವನ್ನು ಮಾಡ್ಕೋತೇವೆ. ಇದೆಲ್ಲ ಹೆಂಗಾಯಿತು ಅಂಥೇಳಿ ದುಃಖವನ್ನು ಕೂಡ ಪಡ್ತೇವೆ. ಅದೇ ರೀತಿಯಾಗಿ ಗಾಳಿ, ನಾವು ಪ್ರತಿಯೊಬ್ಬ ಮನುಷ್ಯ, ಸಕಲ ಚರಾಚರ ಜೀವರಾಶಿಯು ಕೂಡ ಗಾಳಿ ಇಲ್ಲದೆ ಹೋದರೆ ಬದುಕೋದು ತುಂಬ ಕಷ್ಟ ಆಗುತ್ತೆ, ಬದುಕೋದೇ ಇಲ್ಲ. ಆ ಗಾಳಿಯನ್ನು ಅತ್ಯಂತ ಪ್ರೀತಿಯನ್ನು ಕಾಣುವಂಥ ನಾವು ಪಂಚತತ್ವಗಳನ್ನು ಅತ್ಯಂತ ವಿನಮ್ರವಾಗಿ ಪೂಜನೀಯ ಸ್ಥಾನವನ್ನು ಕೊಟ್ಟು ಗೌರವಿಸ್ತೇವೆ, ಪೂಜೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ. ಅದರಲ್ಲಿ ಏನಾದರೂ ಗಾಳಿ ಚೆನ್ನಾಗಿತ್ತು ಅಂದರೆ ಅತ್ಯಂತ ಪ್ರೀತಿ ಮಾಡ್ತೇವೆ. ಗಾಳಿ ಅಕಸ್ಮಾತ್ ಕಡಿಮೆ ಆದರೆ ಬೈಲಿಕ್ಕೆ ಶುರು ಮಾಡ್ತೇವೆ. ಅತಿಯಾದರೂ ಕೂಡ ಸುಂಟರ ಗಾಳಿ ಬಂದು ಎಲ್ಲವನ್ನು ಕೂಡ ಹಾಳು ಮಾಡ್ತಾ ಇದೆ ಎಂದಾಗ ಆ ಗಾಳಿಯನ್ನು ತಿರಸ್ಕಾರ ಮಾಡ್ತೇವೆ, ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತೇವೆ ಅಂಥೇಳಿ. ಅದೇ ಪ್ರಕಾರ ಆಕಾಶವನ್ನು ಮಳೆಯನ್ನು ಕೊಡುತ್ತೆ, ನಮಗೆ ಛತ್ರ ಛಾಯೆ ರೂಪದಲ್ಲಿದೆ, ಅನೇಕ ರೀತಿಯಿಂದ ಗೌರವಿಸ್ತೇವೆ. ಅಕಸ್ಮಾತ್ ಆಕಾಶದಿಂದ ಮಳೆ ಬಾರದೆ ಹೋದರೆ, ಏನಾದರೂ ವ್ಯತ್ಯಾಸಗಳಾದಾಗ ಅದಕ್ಕೆ ನಾವು ತಿರಸ್ಕಾರವನ್ನು ಮಾಡ್ತೇವೆ, ದ್ವೇಷವನ್ನು ಮಾಡ್ತೇವೆ. ಸೂರ್ಯಚಂದ್ರರನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತೇವೆ. ಚಂದ್ರಮ ಚೆನ್ನಾಗಿ ಬೆಳಕನ್ನು ಕೊಡ್ತಾನೆ, ಬೆಳದಿಂಗಳನ್ನು ಕೊಡ್ತಾನೆ, ಆನಂದವನ್ನು ಕೊಡ್ತಾನೆ, ತಂಪನ್ನು ಉಣಬಡಿಸ್ತಾನೆ. ಇಷ್ಟೆಲ್ಲ ಮಾಡುವಂಥ ಚಂದ್ರನ ಬಗ್ಗೆ ಅತ್ಯಂತ ಗೌರವದಿಂದ ನಾವು ನಡ್ಕೋತೇವೆ. ಅಕಸ್ಮಾತ್ ಏನಾದರೂ ವ್ಯತ್ಯಾಸ ಆಯಿತು ಚಂದ್ರನಿಂದ ಅಂದಾಗ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತೇವೆ. ಅಂದರೆ ಎಲ್ಲದರ ತಾತ್ಪರ್ಯ ಏನು ಅಂತ ಕೇಳಿದರೆ, ನಾವು ಎಲ್ಲಿ ಪ್ರೀತಿ ಮಾಡ್ತೇವೋ ಅಲ್ಲಿ ದ್ವೇಷ ಇರುತ್ತೆ ಅನ್ನೋದನ್ನು ಯಾರೂ ಮರಿಬಾರ್ದು.
ಇವತ್ತು ಸಹಜವಾಗಿ ಪರಿವಾರಗಳಲ್ಲಿ ಏನಾಗ್ತಾ ಇದೆ, ನಮ್ಮ ತಾಯಿ ತಂದೆ ನಮ್ಮ ದ್ವೇಷ ಮಾಡ್ತಾರೆ. ಅಕಸ್ಮಾತ್ ತಪ್ಪು ಮಾಡಿದಾಗ ಒಂದು ಮಾತು ಬೈದರು ಅಂದ ತಕ್ಷಣ ನಮ್ಮನ್ನು ದ್ವೇಷ ಮಾಡ್ತಾರೆ ಅಂತ ಮಕ್ಕಳು ಅನ್ಕೋತಾರೆ. ಅದೇ ಪ್ರಕಾರ ತಾಯಿ ತಂದೆ ನಮ್ಮನ್ನು ಮಕ್ಕಳು ಸರಿಯಾಗಿ ಪ್ರೀತಿ ಮಾಡಲ್ಲ, ಬರೀ ಸಿಟ್ಟು ಮಾಡ್ತಾರೆ, ಬೇಜಾರು ಮಾಡ್ತಾರೆ ಅಂತ ಅಂದ್ಕೊಳ್ಳುವಂಥದ್ದು. ಅದಕ್ಕೆ ಹಾಗೆ ಅಂದ್ಕೊಳ್ಳೋ ಹಾಗಿಲ್ಲ. ಒಂದು ಪರಿವಾರದಲ್ಲಿ ಪ್ರೀತಿ ಎಲ್ಲಿದೆ ಅಲ್ಲಿ ದ್ವೇಷ ಇರೋ ಸಹಜ ಅಂತೇಳಿ. ಸತಿಪತಿಗಳು, ಸತಿ ಪತಿಗೆ ನೆರಳು, ಪತಿ ಸತಿಗೆ ನೆರಳು. ಒಬ್ಬರಿಗೊಬ್ಬರು ನೆರಳಾಗಿ ಆಸರೆಯಾಗಿ ಬದುಕುವಂಥದ್ದೇ ಒಂದು ವಿಶಿಷ್ಟವಾದಂಥ ಬದುಕು. ಅಲ್ಲಿ ಏನಾದರೂ ಒಬ್ಬರ ಮೇಲೆ ಒಬ್ಬರಿಗೆ ಅತ್ಯಂತ ಪ್ರೀತಿ ಇರುತ್ತೆ. ಆ ಪ್ರೀತಿಯ ಪ್ರತಿರೂಪವೇ ದ್ವೇಷ ಅಂತೇಳಿ. ಎಲ್ಲಿ ಪ್ರೀತಿ ಜಾಸ್ತಿ ಇದೆ ಅಲ್ಲಿ ದ್ವೇಷ ಸಹಜವಾಗಿ ಬರುತ್ತೆ. ಆವಾಗ ಒಂದು ಮಾತು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಸರಳತೆ, ಸಹಜತೆ ಬಹಳ ಮುಖ್ಯ ಅಂಥೇಳಿ. ನಮ್ಮನ್ನು ಬರೀ ಬೈತಾರೆ, ನಮ್ಮನ್ನು ತಿರಸ್ಕಾರ ಮಾಡ್ತಾರೆ, ನಮ್ಮನ್ನು ವಿರೋಧ ಮಾಡ್ತಾರೆ, ನಮ್ಮ ಮೇಲೆ ಕೋಪ ಮಾಡ್ತಾರೆ, ಅಸಮಾಧಾನ ಮಾಡ್ಕೋತಾರೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಹಗೆತನವನ್ನು ಸಾಧಿಸ್ತಾರೆ ಅಂದ್ಕೊಳ್ಳೋ ಹಾಗಿಲ್ಲ. ಆ ಸಮಯದಲ್ಲಿ ಸಹಜವಾಗಿ ನಾವು ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು, ಬಾಗುವಿಕೆ, ಸರಳತೆ, ಸಾತ್ವಿಕತೆಯಿಂದ ನಡ್ಕೊಳ್ತಕ್ಕಂಥ ಅತ್ಯಂತ ಅವಶ್ಯಕ ಅಂತೇಳಿ. ನಾವು ಇದೆಲ್ಲದರ ತಾತ್ಪರ್ಯ ಏನು ಅಂತ ಕೇಳಿದರೆ, ನಾವು ಯಾವ ವಸ್ತುವನ್ನು, ಯಾವ ವ್ಯಕ್ತಿಯನ್ನು, ಯಾವ ಸ್ಥಾನವನ್ನು ಅತ್ಯಂತ ರಾಗದಿಂದ ಕಾಣ್ತೇವೋ, ಪ್ರೀತಿಯಿಂದ ಕಾಣ್ತೇವೋ, ಗೌರವದಿಂದ ಕಾಣ್ತೇವೋ, ವಿಶ್ವಾಸದಿಂದ ಕಾಣ್ತೇವೋ, ಅಲ್ಲಿಯೇ ದ್ವೇಷ ಅನ್ನೋದಿರುತ್ತೆ. ಕೆಲವು ಸಮಯದಲ್ಲಿ ಏನಾದರೂ ಅಸಮಾಧಾನ, ವ್ಯತ್ಯಾಸಗಳಾದಾಗ ತಿರಸ್ಕಾರ ಭಾವ ಬರುತ್ತೆ, ಕೋಪ ಬರುತ್ತೆ, ಅಸಮಾಧಾನ ಬರುತ್ತೆ. ಇವೆಲ್ಲವುಗಳು ಕೂಡ ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆಗಳು. ಹಾಗಾಗಿ ಇದರ ಬಗ್ಗೆ ಯಾರು ಹೆಚ್ಚು ಗೊಂದಲ ಮಾಡಿಕೊಳ್ಳಾರದೆ ಆ ಸಂದರ್ಭದಲ್ಲಿ ಏನು ಪ್ರತಿಯೊಬ್ಬರೂ ನೆನಪಿಟ್ಕೋಬೇಕಾದ ಮಾತು ಯಾವುದು ಅಂತ ಕೇಳಿದರೆ ನಾವು ಯಾವಾಗಲೂ ಕೂಡ ಯಾವುದರ ಮೇಲೂ ಅತಿಯಾದ ರಾಗ, ಅತಿಯಾದ ದ್ವೇಷ ಯಾವುದರ ಮೇಲೂ ಇಟ್ಕೊಳ್ಳುವಂತೆ ಇಲ್ಲ. ಅದು ಬೇಡ ಅಂಥೇಳಿ. ಸಮಭಾವವನ್ನು ಬೆಳೆಸಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ ಅಂಥೇಳಿ. ಸಮಭಾವ ನಮಗೆ ಬರಬೇಕು ಅಂತ ಕೇಳಿದರೆ ಯೋಗ, ಧ್ಯಾನ, ಪ್ರಾಣಾಯಾಮ, ಆನಂತರದಲ್ಲಿ ಜಪ, ತಪ, ಧ್ಯಾನ, ಆನಂತರದಲ್ಲಿ ದೈವಾರಾಧನೆ, ಗುರು ಹಿರಿಯರ ಮಾರ್ಗದರ್ಶನ, ಆನಂತರದಲ್ಲಿ ಗುರುಕೃಪಾ. ಇವುಗಳು ನಮ್ಮ ಜೊತೆಗಿದ್ವು. ಈ ರೀತಿ ನಾವು ನಡ್ಕೊಂಡ್ವಿ ಅಂತ ಕೇಳಿದರೆ ನಾವು ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇಂದಿನ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಂಭುಯಾತ್.